ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣದ 3 ಆರೋಪಿಗಳ ಬಂಧನವಾಗಿದೆ. ಮಜರ್, ವಸೀಂ, ಮುಜೀಬ್ ಅನ್ನುವಂಥವರು ಬಂಧಿತರು ಅಂತ ತಿಳಿದು ಬಂದಿದೆ. ಇನ್ನೊಬ್ಬ ಆರೋಪಿಗಾಗಿ ಈಗ ಶೋಧ ಕಾರ್ಯ ಮುಂದುವರೆದಿದೆ. 4 ಸ್ಕೆಚ್ ಹಾಕಿ ರುದ್ರೇಶ್ನನ್ನ ಕೊಲೆ ಮಾಡಿದ್ರು. ಇನ್ನು ಮಜರ್, ರುದ್ರೇಶ್ ನಡುವೆ ಜಗಳ ಕೂಡ ನಡೀತಾ ಇತ್ತು. ಗಣೇಶ ಹಬ್ಬದ ಸಮಯದಲ್ಲಿ ಮಜರ್ ಮತ್ತು ರುದ್ರೇಶ್ ನಡುವೆ ಜಗಳ ನಡೆದಿತ್ತು. ಇನ್ನು ಸ್ಥಳೀಯವಾಗಿ ಬಲಾಢ್ಯನಾಗಿದ್ದ ರುದ್ರೇಶ್ 4ರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದ. ಹಾಗಾಗಿ 4 ಸ್ನೇಹಿತರು ಸೇರಿ ರುದ್ರೇಶ್ ಕೊಲೆಗೆ ಹಲವು ಬಾರಿ ಯತ್ನವನ್ನ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಮಜರ್ ಮತ್ತು ವಸೀಂ ಬೈಕ್ನಲ್ಲಿ ತೆರಳಿ ಕೊಲೆಯನ್ನ ಮಾಡಿದ್ರು. ಮಜರ್ ಬೈಕ್ನ ಚಲಾಯಿಸಿದ್ದ, ವಸೀಂ ಕೊಚ್ಚಿ ಕೊಲೆಯನ್ನ ಮಾಡಿದ್ದ. ಜನಶ್ರೀ ನ್ಯೂಸ್ಗೆ ಪೊಲೀಸ್ ಮೂಲಗಳಿಂದ ಈ ಮಾಹಿತಿ ದೊರೆತಿದೆ. ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನ ಈಗ ಬಂಧಿಸಲಾಗಿದೆ. ಮಜರ್, ವಸೀಂ, ಮುಜೀಬ್ ಅನ್ನುವಂಥವರು ಬಂಧಿತರು. ಗಣೇಶ ಹಬ್ಬದ ಸಂದರ್ಭದಲ್ಲಿ ಒಂದು ಕೊಲೆ ನಡೆಯುತ್ತೆ. ಈ ಸಂದರ್ಭದಲ್ಲಿ ಏನು ಬಲಾಢ್ಯವಾಗಿದ್ದಂತಹ ರುದ್ರೇಶ 4ರಿಗೆ ಕಿರುಕುಳವನ್ನ ನೀಡ್ತಾ ಇದ್ದ. ಹೀಗಾಗಿ ಆ 4 ಕೂಡ ಈತನ ಕೊಲೆಗೆ ಹಲವು ಬಾರಿ ಯತ್ನವನ್ನ ನಡೆಸಿರ್ತಾರೆ. ಆದ್ರೆ ಅದು ಸಾಧ್ಯ ಆಗಿರಲಿಲ್ಲ. ನಂತರ ಒಂದು ಬಾರಿ ಮಜರ್ ಬೈಕ್ ನ ಚಲಾಯಿಸಿದ್ದ. ನಂತರ ವಸೀಂ ಕೊಚ್ಚಿ ಕೊಲೆಯನ್ನ ಮಾಡಿದ್ದ. ಈ ಒಂದು ಯತ್ನದಲ್ಲಿ ಅವರು ಸಫಲ ಕೂಡ ಆಗಿರ್ತಾರೆ. ಈಗ 3 ಆರೋಪಿಗಳನ್ನ ಬಂಧಿಸಲಾಗಿದೆ. ಮಜರ್, ವಸೀಂ, ಮುಜೀಬ್ ಅನ್ನುವಂಥವರು ಬಂಧಿತರು. ನಾವು ನೋಡ್ತಾ ಇರಬಹುದು ಆರೋಪಿಗಳು ಏನು ದೃಶ್ಯಗಳಲ್ಲಿ ಇರುವಂತವರು. ಮಜಬ್ ಹಾಗೆ ವಸೀಂ ಅನ್ನುವಂಥವರನ್ನ ನೀವು ನೋಡ್ತಾ ಇದ್ದೀರಿ. ಈ 3 ಆರೋಪಿಗಳನ್ನ ಈಗ ಬಂಧಿಸಲಾಗಿದೆ. ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಈಗ ಸಿಕ್ಕಿಬಿದ್ದಿದ್ದಾರೆ. ಸ್ಥಳೀಯವಾಗಿ ಬಲಾಢ್ಯನಾಗಿದ್ದಂತಹ ರುದ್ರೇಶ್ 4ರಿಗೆ ಕಿರುಕುಳವನ್ನ ನೀಡ್ತಾ ಇರ್ತಾನೆ ಮೊದಲಿನಿಂದಲೂ. ಹೀಗಾಗಿ ಈ ಮಜರ್ ಹಾಗೆ ರುದ್ರೇಶ್ ನಡುವೆ ಆಗಾಗ ಜಗಳ ಕೂಡ ನಡೀತಾ ಇರುತ್ತೆ. 4 ಸ್ಕೆಚ್ ನ ಹಾಕಿ ರುದ್ರೇಶ್ನ ಕೊಲೆ ಮಾಡಬೇಕು ಅಂತ ಸಾಕಷ್ಟು ಬಾರಿ ಯತ್ನವನ್ನ ಮಾಡಿದ್ರು ಕೂಡ ಅದು ಸಾಧ್ಯವಾಗಿರಲಿಲ್ಲ. ಕೊನೆಯದಾಗಿ ಇವರ ಯತ್ನ ಸಫಲ ಆಗುತ್ತೆ. ಈಗ 4 ಸೇರಿ ಆತನನ್ನ ಕೊಲೆ ಮಾಡಿರ್ತಾರೆ. ಈಗ 3 ಆರೋಪಿಗಳು ಕೂಡ ಸಿಕ್ಕಿಬಿದ್ದಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ಪ್ರತಿನಿಧಿ ಮಂಜುನಾಥ್ ಆರ್ಯ. ಮಂಜುನಾಥ್, ಈ 3 ಆರೋಪಿಗಳು ಎಲ್ಲಿ ಹೇಗೆ ಸಿಕ್ಕಿಬಿದ್ದು? ಖಂಡಿತ ಐಶ್ವರ್ಯ, ಅಕ್ಟೋಬರ್ 16ನೇ ತಾರೀಕಿನಂದು ಕಮರ್ಷಿಯಲ್ ಸ್ಟ್ರೀಟ್ ಠಾಣಾ ವ್ಯಾಪ್ತಿಯ ಕಾಮರಾಜ ರಸ್ತೆಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ರುದ್ರೇಶ್ ಅನ್ನು ಮಧ್ಯಾಹ್ನದ ವೇಳೆಯಲ್ಲಿ ಕೊಚ್ಚಿ ಕೊಲೆ ಮಾಡಿರುವಂತಹದ್ದು. ಈ ಒಂದು ಘಟನೆ ಆದಂತಹ ತಕ್ಷಣವೇ ಪೊಲೀಸರಿಗೆ ಈ ಒಂದು ಪ್ರಕರಣ ಕೂಡ ಅಷ್ಟೇ ತುಂಬಾ ತಲೆನೋವಾಗಿತ್ತು. ಯಾಕಂದ್ರೆ ಪ್ರಕರಣ ಆದಾಗಿನಿಂದಲೂ ಕೂಡ ಇದುವರೆಗೂ ಸುಮಾರಷ್ಟು ವಿಶೇಷ ತಂಡಗಳನ್ನು ರಚನೆ ಮಾಡಿ ಆರೋಪಿಗಳ ಒಂದು ಪತ್ತೆಗೆ ಅಂತಾನೆ ಪೊಲೀಸರು ಬಲೆ ಬೀಸಿದ್ರು. ಆದ್ರೂ ಕೂಡ ಅಷ್ಟೇ ಮೊದಲನೇದಾಗಿ ಪೊಲೀಸರಿಗೆ ಸುಮಾರು 80 ಜನರನ್ನು ಎನ್ಕ್ವೈರಿ ಮಾಡಿದ್ರು. ಆದ್ರೂ ಕೂಡ ಪೊಲೀಸರಿಗೆ ಯಾವುದೇ ರೀತಿಯಂತ ಒಂದು ಸ್ಪಷ್ಟ ಮಾಹಿತಿ ಕೂಡ ಗೊತ್ತಾಗಿರಲಿಲ್ಲ. ಜೊತೆಗೆ ಈಗ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿರುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮೊದಲನೇದಾಗಿ ವಜರ್ ಮತ್ತು ಮುಜೀಬ್ ಎಂಬುವಂತಹ 3 ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಇನ್ನು ಈ ಒಂದು 3 ಆರೋಪಿಗಳನ್ನು ಕೂಡ ಅಷ್ಟೇ 80 ಜನರನ್ನು ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಕೂಡ ಅಷ್ಟೇ ಇವ್ರನ್ನೂ ವಿಚಾರಣೆ ಮಾಡಿದ್ರು. ಆದ್ರೆ ಇವರು ಪೊಲೀಸರ ಮುಂದೆ ಯಾವುದೇ ರೀತಿಯಂತ ಒಂದು ಮಾಹಿತಿಯನ್ನು ಕೂಡ ಬಾಯಿ ಬಿಟ್ಟಿರಲಿಲ್ಲ. ತದನಂತರ ಪೊಲೀಸರು ಕುಟುಂಬಸ್ಥರು ಮತ್ತು ಅಲ್ಲಿದ್ದಂತಹ ಸ್ನೇಹಿತರನ್ನು ಕೂಡ ವಿಚಾರಣೆ ಮಾಡಿದಂತಹ ಬಳಿಕ ಅವರು ಕೂಡ ಅಷ್ಟೇ ಪದೇ ಇವರ ಹೆಸರುಗಳು ಕೂಡ ಪ್ರಸ್ತಾಪವಾಗ್ತಿತ್ತು ಅಂತಾನೆ ಈಗಾಗಲೇ ಪೊಲೀಸರ ಮಾಹಿತಿ ಕೂಡ ಹೇಳಿರುವಂತಹದ್ದು. ಅಂದ್ರೆ ಇದರಲ್ಲಿ ಪ್ರಮುಖ ಆರೋಪಿ ಏನಿದ್ದಾನೆ ಈ ಒಂದು ವಜರ್ ಎಂಬುವಂತಹ ಈ ಒಂದು ವಜರ್ ಶಿವಾಜಿನಗರದ ನಿವಾಸಿ ಆಗಿರ್ತಾನೆ. ಇನ್ನು ಗಣೇಶನ ಹಬ್ಬದ ಒಂದು ಸಂದರ್ಭದಲ್ಲಿಯೂ ಕೂಡ ಅಷ್ಟೇ ವಜರ್ ಹಾಗೂ ರುದ್ರೇಶ್ ನಡುವೆ ಗಲಾಟೆ ಕೂಡ ಆಗಿರುತ್ತೆ. ಯಾವಾಗ ಈ ಒಂದು ಗಲಾಟೆ ಆಗಿತ್ತು ಆ ಒಂದು ವೇಳೆಯಲ್ಲಿ ಕೂಡ ಅಷ್ಟೇ ಇಬ್ರು ಅಲ್ಲೇ ಒಂದು ಶಿವಾಜಿನಗರದ ಬಸ್ ನಿಲ್ದಾಣ ಬಳಿ ಕೂಡ ಹೊಡೆದಾಡ್ಕೊಂಡಿರ್ತಾರೆ. ಇನ್ನು ಈ ಒಂದು ಪ್ರಕರಣವಾದಂತಹ ಬಳಿಕ ವಜರ್ ಈ ಎಲ್ಲಾ ಒಂದು ವಿಚಾರವನ್ನೆಲ್ಲವೂ ಕೂಡ ಅಷ್ಟೇ ವಸೀಂನ ಬಳಿ ಹೋಗಿ ಹೇಳ್ಕೊಂಡಿರ್ತಾನೆ. ಜೊತೆಗೆ ರುದ್ರೇಶ್ ಇತ್ತೀಚಿನ ದಿನಗಳಲ್ಲಿ ಶಿವಾಜಿನಗರ ಸುತ್ತಮುತ್ತ ಏನು ಸಾಕಷ್ಟು ಹೆಸರು ಕೂಡ ಮಾಡಿದ್ದ, ಆರ್ಎಸ್ಎಸ್ ಸಕ್ರಿಯ ಕಾರ್ಯಕರ್ತನಾಗಿ ಕೂಡ ಗುರುತಿಸಿಕೊಂಡಿದ್ದ. ಆ ನಿಟ್ಟಿನಲ್ಲಿ ಆತನ ಹೆಸರು ತುಂಬಾ ಕೇಳಿ ಬರ್ತಾ ಇದೆ ಅಂತಾನೂ ಕೂಡ ಇವರು ಆತನ ಬಗ್ಗೆ ಒಂದು ಮಾತುಕತೆಯನ್ನು ಕೂಡ ನಡೆಸಿದ್ರು. ಇದಾದಂತಹ ಬಳಿಕ ಕೊನೆಯದಾಗಿ ಏನು ರುದ್ರೇಶ್ ಅನ್ನು ಕೊಲೆ ಮಾಡುವುದಕ್ಕಿಂತಲೂ 15 ದಿನಗಳ ಹಿಂದೆ ವಜರು, ವಸೀಂ ಮತ್ತು ಮುಜೀಬ್ ಎಂಬುವಂತಹ 3 ಮತ್ತು ಆತನ ಮತ್ತೋರ್ವ ಸ್ನೇಹಿತನ್ನು ಸೇರ್ಕೊಂಡು ರುದ್ರೇಶ್ ಅನ್ನು ಕೊಲೆ ಮಾಡಬೇಕು ಅಂತ ಒಂದು ಸ್ಕೆಚ್ ಅನ್ನು ರೂಪಿಸ್ತಾರೆ. ಆದ್ರೆ ರುದ್ರೇಶ್ ನನ್ನು ಹೇಗೆ ಕೊಲೆ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಮೊದಲನೇ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದ್ರೆ ರುದ್ರೇಶ್ ಹಲವು ಬಾರಿ ಕೂಡ ಮಿಸ್ ಆಗಿರ್ತಾನೆ. ಕೊನೆಯದಾಗಿ ಅಕ್ಟೋಬರ್ 16ನೇ ತಾರೀಕಿನಂದು ರುದ್ರೇಶ್ ನನ್ನು ಈ ಒಂದು ಕಾಮರಾಜು ರಸ್ತೆಗೆ ಬಂದಂತಹ ವೇಳೆಯಲ್ಲಿ
ಈ ಒಂದು ಮುಜೀಬ್ ಮತ್ತು ಮತ್ತೊಬ್ಬ ಸ್ನೇಹಿತ ಇಬ್ರು ಕೂಡ ಅಷ್ಟೇ ಆತನನ್ನು ವಾಚ್ ಮಾಡ್ತಾ ಇರ್ತಾರೆ. ಸುಮಾರು 15 ನಿಮಿಷಗಳ ಕಾಲ ಕಾಮರಾಜು ರಸ್ತೆಯಲ್ಲಿ ರುದ್ರೇಶ್ ನನ್ನು ವಾಚ್ ಮಾಡ್ತಾರೆ. ಇದಾದಂತಹ ಬಳಿಕ ವಸೀಂಗೆ ಕರೆ ಮಾಡಿ ಹೇಳ್ತಾರೆ, ಈ ಒಂದು ಕಾಮರಾಜು ರಸ್ತೆಯಲ್ಲಿ ಒಂದು ಟೀ ಸ್ಟಾಲ್ ಮುಂಭಾಗದಲ್ಲಿ ರುದ್ರೇಶ್ ಇದ್ದಾರೆ, ಈಗ ಬಂದು ಕೊಲೆ ಮಾಡಬಹುದು, ಇದೇ ಒಂದು ನಮಗೆ ಸೂಕ್ತವಾದಂತಹ ಸಮಯ ಅನ್ನೋದನ್ನು ಕೂಡ ಹೇಳ್ತಾರೆ. ಈಗ ಹೇಳಿದಂತಹ ಪಕ್ಷದಲ್ಲಿ ವಸೀಂ ಮತ್ತು ವಜಬ್ ಎನ್ನುವಂತಹ ಇಬ್ಬರು ಸ್ನೇಹಿತರು ಬೈಕ್ ನಲ್ಲಿ ಬರ್ತಾರೆ. ಬಂದಂತಹ ವೇಳೆಯಲ್ಲಿ ವಸೀಂ ಹಿಂದೆ ಏನೋ ನುರಿತವಾದಂತಹ ಒಂದು ಆಯುಧವನ್ನು ಇಟ್ಕೊಂಡು ಬಂದು ರುದ್ರೇಶ್ ನ ಒಂದು ಕುತ್ತಿಗೆಯನ್ನು ಸೀಳಿ ಅಲ್ಲಿಂದ ಪರಾರಿಯಾಗ್ತಾರೆ. ಇನ್ನು ಈ ಒಂದು ಕೊಲೆ ಆದಂತಹ ಸಂದರ್ಭದಲ್ಲಿ ಮುಜೀಬ್ ಮತ್ತು ಇನ್ನೋರ್ವ ಪರಾರಿಯಾಗಿರುವಂತಹ ಆರೋಪಿ ಏನೆಂದರೆ ಇಬ್ರು ಕೂಡ ಅಷ್ಟೇ ಕೊಲೆ ಆದಂತಹ ಬಳಿಕವೂ 15 ನಿಮಿಷಗಳ ಕಾಲ ಸ್ಥಳದಲ್ಲಿ ಇದ್ರು ಅನ್ನೋದನ್ನು ಕೂಡ ಈಗಾಗಲೇ ಪೊಲೀಸರು ಈಗ ಇನ್ನೊಬ್ಬ ಆರೋಪಿ ಏನು ಪರಾರಿಯಾಗಿದ್ದಾನೆ, ಆತ ಹೇಳಿದ್ದಾನೆ, ಅದ್ರ ಬಗ್ಗೆ ಏನಾದ್ರೂ ಈ ಮೂವರು ಬಾಯಿ ಬಿಟ್ಟಿದ್ದಾರಾ? ಆತನ ಶೋಧ ಕಾರ್ಯ ಯಾವ ರೀತಿ ಸಾಗ್ತಾ ಇದೆ ಅಂತ ಇನ್ನು ಇದರ ಬಗ್ಗೆ ಇನ್ನು ಪೊಲೀಸರು ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ಕೂಡ ಕೊಡ್ತಿಲ್ಲ. ಸದ್ಯಕ್ಕೆ 3 ಜನ ಆರೋಪಿಗಳನ್ನು ಈಗಾಗಲೇ ಕರೆತಂದು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಆರೋಪಿಗಳು ತಪ್ಪೊಪ್ಪಿಕೊಂಡಿರುವಂತಹದ್ದು. ರುದ್ರೇಶ್ ಇತ್ತೀಚಿನ ದಿನಗಳಲ್ಲಿ ಶಿವಾಜಿನಗರದಲ್ಲಿ ತುಂಬಾ ಹೆಸರು ಮಾಡ್ತಿದ್ದ, ಜೊತೆಗೆ ಅದರಲ್ಲೂ ಪ್ರಮುಖವಾಗಿ ವಜಾರ್ ಜೊತೆ ಆಗಾಗ ಒಂದು ಗಲಾಟೆಗಳು ಮಾಡ್ಕೊಂತಿದ್ದ. ಯಾಕಂದ್ರೆ ಪ್ರತಿಯೊಂದು ಗಲಾಟೆಯಲ್ಲೂ ಕೂಡ ಅಷ್ಟೇ ವಜಾರ್ ಹಾಗೂ ರುದ್ರೇಶ್ಗೆ ಕೂಡ ಇಬ್ಬರಿಗೂ ಸವಾಲಾಗಿ ಪರಿಣಮಿಸ್ತಾ ಇತ್ತು. ಆ ಒಂದು ನಿಟ್ಟಿನಲ್ಲಿ ವಜಾರ್ ಅನೇಕ ಬಾರಿ ರುದ್ರೇಶ್ ಇಂದ ಕೂಡ ಅಷ್ಟೇ ಹೊಡೆತ ತಿಂದಿದ್ದ. ಅದೇ ಒಂದು ಕಾರಣಕ್ಕೆ ನಾವು ರುದ್ರೇಶ್ ನನ್ನು ಕೊಲೆ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡಿದ್ವಿ. ಜೊತೆಗೆ ಕೊಲೆಯನ್ನು ಆಗಿದ್ದಂತಹ ಒಂದು ದಿನದಿಂದ 15 ದಿನಗಳ ಹಿಂದೆವರೆಗೂ ಕೂಡ ನಾವು ಒಂದು ಪ್ಲಾನ್ ಮಾಡ್ಕೊಂಡೇ ಬಂದಿದ್ವಿ. ಆದ್ರೂ ಅನೇಕ ಬಾರಿ ರುದ್ರೇಶ್ ಮಿಸ್ ಆಗಿದ್ದ. 16ನೇ ತಾರೀಕಿನಂದು ಕಾಮರಾಜ ರಸ್ತೆಯಲ್ಲಿ ರುದ್ರೇಶ್ ನನ್ನು ಮುಂಜಾನೆಯಿಂದಲೂ ಕೂಡ ಅಷ್ಟೇ ಇಬ್ಬರು ಆರೋಪಿಗಳು ಕೂಡ ಅಷ್ಟೇ ಅವನ ಚಲನವಲನಗಳನ್ನು ಗಮನಿಸ್ತಾನೆ ಇದ್ರು. ಜೊತೆಗೆ ರುದ್ರೇಶ್ 12 ಟೈಮ್ ಅಲ್ಲಿ ಮನೆಗೆ ಹೋಗಿರ್ತಾರೆ. ಮನೆಗೆ ಹೋದಂತಹ ಸಂದರ್ಭದಲ್ಲಿಯೂ ಕೂಡ ಅಷ್ಟೇ ಮನೆಯ ಸಮೀಪ ಕೂಡ ಅಷ್ಟೇ ಇಬ್ಬರು ಆ ಒಂದು ಮುಜೀಬ್ ಮತ್ತು ಪರಾರಿಯಾಗಿರುವಂತಹ ಆರೋಪಿ ಏನಿದೆ ಅವರಿಬ್ರು ಕೂಡ ಅಷ್ಟೇ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ. ಅದಾದಂತಹ ಬಳಿಕ ಆತ ಮತ್ತೆ ಕಾಮರಾಜು ರಸ್ತೆ ಕಡೆಗೆ ಬಂದಂತ ವೇಳೆ ತಾನು ಇಬ್ಬಾಲಿಸ್ಕೊಂಡು ಬಂದಿರ್ತಾರೆ. ಹೀಗೆ ಬಂದಂತ ವೇಳೆಯಲ್ಲಿ ಆತ ಕಾಮರಾಜು ರಸ್ತೆ ಒಂದು ಟೀ ಸ್ಟಾಲ್ ಬಳಿ ನಿಂತಹ ವೇಳೆಯಲ್ಲಿ ಒಂದು ಖಚಿತವಾಗಿ ಆತ ಸುಮಾರು 15 ನಿಮಿಷಗಳ ಕಾಲ ಅಲ್ಲೇ ತನ್ನ ಸ್ನೇಹಿತರೊಂದಿಗೆ ಮಾತಾಡ್ಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ವಸೀಂ ಮತ್ತು ವಜರ್ ಎಂಬುವಂತವ್ರಿಗೆ ಕರೆ ಮಾಡಿಬಿಟ್ಟು ಈ ಒಂದು ಕೊಲೆ ಮಾಡೋದಕ್ಕೆ ಇದೊಂದು ಸೂಕ್ತ ಸಮಯ, ಜೊತೆಗೆ ಇನ್ನೂ ಬಹುಶಃ 10 ರಿಂದ 15 ನಿಮಿಷಗಳ ಕಾಲ ಈ ಒಂದು ರುದ್ರೇಶ್ ಇಲ್ಲೇ ಇರುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಒಂದು ಮಾಹಿತಿಯನ್ನು ಆಧರಿಸಿ ಕೂಡಲೇ ವಸೀಂ ಮತ್ತು ವಜರ್ ಎಂಬ ಇಬ್ರು ಕೂಡ ಸ್ಥಳಕ್ಕೆ ಬರ್ತಾರೆ. ಆ ಒಂದು ವೇಳೆಯಲ್ಲಿ ವಜರ್ ಏನಿದ್ದಾನೆ ಈತ ಬೈಕ್ ನ ಸ್ಟಾರ್ಟ್ ಮಾಡ್ಕೊಂಡೇ ಇಟ್ಕೊಂಡಿರ್ತಾನೆ ಮತ್ತು ಈ ಒಂದು ವಸೀಂ ಏನಿದ್ದಾನೆ ಈತ ಒಂದು ನುರಿತ ಒಂದು ಆಯುಧವನ್ನು ತರ್ಕೊಂಡು ಬಂದು ಕುತ್ತಿಗೆಗೆ ಒಂದೇ ಸೀಳಿ ಅಲ್ಲಿಂದ ಇಬ್ರು ಕೂಡ ಅಷ್ಟೇ ಪರಾರಿಯಾಗ್ತಾರೆ. ಇನ್ನು ಪರಾರಿಯಾಗುತ್ತಿದ್ದಂತಹ ಸಂದರ್ಭದಲ್ಲಿ ವಜರ್ ಒಂದು ಆಟೋಗೆ ಕೂಡ ಡಿಕ್ಕಿ ಹೊಡಿತಾನೆ. ಡಿಕ್ಕಿ ಹೊಡೆದು ಅಲ್ಲಿಂದ ಕೇವಲ ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರ್ತಾರೆ. ಈ ಒಂದು ಘಟನೆ ಆದಂತಹ ತಕ್ಷಣವೇ ಪೊಲೀಸರು 5 ಸಿಸಿಬಿ ಮತ್ತು ಲಾ ಅಂಡ್ ಆರ್ಡರ್ ಪೊಲೀಸರು ಸೇರಿ 5 ತಂಡಗಳನ್ನು ಕೂಡ ರಚನೆ ಮಾಡಿರ್ತಾರೆ. ಮೊದಲನೇದಾಗಿ ಕೊಲೆ ಆದಂತಹ 1 ವಾರದವರೆಗೂ ಕೂಡ ಆರೋಪಿಗಳ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿರಲ್ಲ. ಈಗ ಏನು 2 ದಿನಗಳ ಹಿಂದೆ ಆರೋಪಿಗಳನ್ನು ಹೆಚ್ಚಿನದಾಗಿ ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಕೊಲೆ ನಡೆದಿರೋದ್ರ ಬಗ್ಗೆ ಮತ್ತು ಕೊಲೆ ಮಾಡಿರೋದ್ರ ಬಗ್ಗೆ ಕೂಡ ಅಷ್ಟೇ ಸೂಕ್ತವಾದಂತಹ ಮಾಹಿತಿ ಕೂಡ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂತಹದ್ದು. ಐಶ್ವರ್ಯ, ಇನ್ನು ಮಂಜುನಾಥ್ ಕೇವಲ ಈ 4 ಮಾತ್ರ ಇದರಲ್ಲಿ ಪ್ರಕರಣದಲ್ಲಿ ಇರುವಂತದ ಅಥವಾ ಹಿಂದೆ ಬೇರೆ ಯಾರು ಇದ್ದಾರಾ? ಈ ಬಗ್ಗೆ ಏನಾದ್ರೂ ಸುಳಿವಿದೆಯಾ? ಖಂಡಿತ ಐಶ್ವರ್ಯ, ಈಗ ಪೊಲೀಸರ ಒಂದು ಮೂಲಗಳ ಮಾಹಿತಿಯ ಪ್ರಕಾರವಾಗಿ ಕೇವಲ 4 ಜನರಿಂದ ಒಂದು ಕೊಲೆ ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಪಕ್ಕಾ ಮಾಹಿತಿ ಕೊಡ್ತಿರುವಂತಹದ್ದು. ಆದ್ರೆ 4 ಆರೋಪಿಗಳಲ್ಲಿ 3 ಮಾತ್ರ ಈಗಾಗಲೇ ಪೊಲೀಸರ ವಶದಲ್ಲಿದ್ದಾರೆ. ಆದ್ರೆ ಮತ್ತೋರ್ವ ಆರೋಪಿ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಪೊಲೀಸರು ಆತನ ಹೆಸರನ್ನು ಕೂಡ ಅಷ್ಟೇ ಪ್ರಸ್ತಾಪ ಮಾಡ್ತಿಲ್ಲ. ಜೊತೆಗೆ ಆತನನ್ನು ಕೂಡ ಅಷ್ಟೇ ಆದಷ್ಟು ಬೇಗ ನಾವು ಅರೆಸ್ಟ್ ಮಾಡ್ತೀವಿ, ಯಾಕಂದ್ರೆ ಈಗಾಗಲೇ ಆತನ ಬಗ್ಗೆ ಕೂಡ ಅಷ್ಟೇ ಮಹತ್ವವಾದಂತಹ ಒಂದು ಸುಳಿವುಗಳು ಕೂಡ ಸಿಕ್ಕಿದೆ. ಜೊತೆಗೆ ಒಂದು ಕೊಲೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತವನು ವಜರ್ ಎಂಬುವನು, ಆತನಿಂದ ಆ ಒಂದು ಕಾರಣಕ್ಕೆ ಆತನನ್ನು A1 ಅಂತಾನೂ ಕೂಡ ಗುರುತಿಸಿವಿ. ಜೊತೆಗೆ ಕೊಲೆ ಮಾಡಿದಂತಹ ವಸೀಮನನ್ನು A2 ಅಂತಾನೂ ಕೂಡ ಈಗಾಗಲೇ ಗುರುತು ಮಾಡಿದೀವಿ. ಜೊತೆಗೆ 3ನೇ ಆರೋಪಿ ಮುಜೀಬ್ ಏನಿದ್ದಾನೆ ಆತನನ್ನು A3 ಮತ್ತು ಈಗ ಪರಾರಿಯಾಗಿರುವಂತಹ ಆರೋಪಿಯನ್ನು A4 ಅಂತ ಈಗಾಗಲೇ 4 ಜನ ಆರೋಪಿಗಳ ಮೇಲೆ ಈಗಾಗಲೇ ಒಂದು ಕೇಸ್ ಕೂಡ ದಾಖಲಾಗಿದೆ. ಸದ್ಯ ಆದಷ್ಟು ಬೇಗವೂ ಈಗಾಗಲೇ ಪರಾರಿಯಾಗಿರುವಂತಹ ಆರೋಪಿಯನ್ನು ಕೂಡ ಅಷ್ಟೇ ನಾವು ಬಂಧಿಸ್ತೀವಿ ಅಂತಾನೂ ಕೂಡ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿರುವಂತಹದ್ದು. ಜೊತೆಗೆ ಇನ್ನೂ ಕೂಡ 5 ತಂಡಗಳು ಏನ್ ರಚನೆ ಮಾಡಿ ಅದರಲ್ಲೂ ಒಂದು ಸಿಸಿಬಿ ಮತ್ತು ಒಂದು ಲಾ ಅಂಡ್ ಆರ್ಡರ್ 2 ತಂಡಗಳಿಂದ ಈಗಾಗಲೇ ಪರಾರಿಯಾಗಿರುವಂತಹ ಒಂದು ಆರೋಪಿಗಾಗಿ ಹುಡುಕಾಟವನ್ನು ಕೂಡ ಮುಂದುವರೆಸಿರುವಂತಹದ್ದು. ಐಶ್ವರ್ಯ, ಅದ್ರ ಬಗ್ಗೆ ಏನಾದ್ರು ಸುಳಿವು ಸಿಕ್ಕಿದೆಯಾ? ಎಲ್ಲಿದ್ದಾನೆ ಆತ, ಎಲ್ಲಿದ್ದವನು, ಅದರ ಮಾಹಿತಿ ಏನಾದ್ರೂ ಸಿಕ್ಕಿದೆಯಾ ಅಂತ? ಖಂಡಿತ ಐಶ್ವರ್ಯ, ಕಳೆದ 2 ದಿನಗಳಿಂದಲೂ ಕೂಡ ಅಂದ್ರೆ ಈಗಾಗಲೇ ಈ ಒಂದು ಅರೆಸ್ಟ್ ಆಗಿರುವಂತಹ 3 ಆರೋಪಿಗಳೇನಿದ್ದಾರೆ ಆ 3 ಆರೋಪಿಗಳನ್ನು ಕೂಡ ಅಷ್ಟೇ 3 ದಿನಗಳಿಂದಲೂ ಕೂಡ ಕಮರ್ಷಿಯಲ್ ಠಾಣೆಯಲ್ಲಿ ವಿಚಾರಣೆ ಮಾಡ್ತಿದ್ರು. ಆದ್ರೆ ನಿನ್ನೆ ಸಂಜೆ ವೇಳೆಯಲ್ಲಿ ಈ ಒಂದು ಕೊಲೆ ಮಾಡಿರೋ ಬಗ್ಗೆ ಆರೋಪಿಗಳು ಬಾಯ್ಬಿಟ್ಟಿರುವಂತಹದ್ದು. ಜೊತೆಗೆ 4ನೇ ಆರೋಪಿಯು ಕೂಡ ಅಷ್ಟೇ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಆರೋಪಿಗಳು ಬಾಯ್ಬಿಟ್ಟಿರ್ತಾರೆ. ಈ ಒಂದು ವೇಳೆಯಲ್ಲಿ 4ನೇ ಆರೋಪಿ ಯಾರು ಅನ್ನೋದನ್ನು ಈಗಾಗಲೇ ಪೊಲೀಸರಿಗೂ ಕೂಡ ಮಾಹಿತಿ ಗೊತ್ತಾಗಿದೆ. ಆದಷ್ಟು ಬೇಗ ಆತನ್ನು ಪತ್ತೆ ಹಚ್ತೀವಿ ಅಂತಾನೂ ಕೂಡ ಹೇಳಿರುವಂತಹದ್ದು. ಜೊತೆಗೆ ಆರೋಪಿಗಳ ಬಳಿ ಇದ್ದಂತಹ ಕೆಲವೊಂದು ಮೊಬೈಲ್ ಫೋನ್ಗಳನ್ನು ಕೂಡ ಈಗಾಗಲೇ ಪೊಲೀಸರು
ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಆ ಒಂದು ಆರೋಪಿಗಳು ಯಾವೆಲ್ಲ ಒಂದು ಕರೆಗಳಿಗೆ ಫೋನ್ ಮಾಡ್ತಾ ಇದ್ರು, ಜೊತೆಗೆ ಆ ಒಂದು ಆರೋಪಿಗಳಿಗೆ ಯಾವೆಲ್ಲ ಒಂದು ನಂಬರ್ಗಳಿಂದ ಫೋನ್ ಬರ್ತಿತ್ತು ಅನ್ನೋ ಪ್ರತಿಯೊಂದನ್ನು ಕೂಡ ಈಗಾಗಲೇ ಒಂದು ಪರಿಶೀಲನೆ ಮಾಡ್ತಿದ್ದಾರೆ. ಪರಿಶೀಲನೆಯಲ್ಲಿ ಕೂಡ ಅಷ್ಟೇ ಕೆಲವೊಂದು ನಂಬರ್ಗಳು ಪದೇ ಪದೇ ಆ ಒಂದು ಆರೋಪಿಗಳೇ ಬರ್ತಿರೋದ್ರ ಬಗ್ಗೆ ಮಾಹಿತಿ ಕೂಡ ಅಷ್ಟೇ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಮಾಹಿತಿಯನ್ನು ಆಧರಿಸಿ ಕೂಡ ಪೊಲೀಸರು ಆ ಒಂದು ನಂಬರ್ ಯಾರ್ದು ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನಾ ಕಾರ್ಯದಲ್ಲಿ ಕೂಡ ತೊಡಗಿರುವಂತಹದ್ದು. ಸದ್ಯ ಈಗಾಗಲೇ ಪರಾರಿಯಾಗಿರುವಂತಹ ಒಂದು ಆರೋಪಿಯ ಬಗ್ಗೆ ಸಾಕಷ್ಟು ಒಂದು ಮಾಹಿತಿ ಗೊತ್ತಾಗಿದ್ದು, ಆದಷ್ಟು ಬೇಗ ಬಹುತೇಕ ಸಂಜೆಯ ವೇಳೆಗೆ ಆತನನ್ನು ಕೂಡ ಅಷ್ಟೇ ಅರೆಸ್ಟ್ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಅಷ್ಟೇ ತುಂಬಾ ಕಾಡ್ತಿರುವಂತಹದ್ದು. ಐಶ್ವರ್ಯ. ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ. ಗಣೇಶ ಹಬ್ಬದ ಸಮಯದಲ್ಲಿ ಏನು ಜಗಳ ನಡೆದಿರುತ್ತೆ, ಈ ನಾಲ್ವರಿಗೂ ಕೂಡ ಸ್ಥಳೀಯವಾಗಿ ಬಲಾಢ್ಯನಾಗಿದ್ದ ರುದ್ರೇಶ್ ಸಾಕಷ್ಟು ಕಿರುಕುಳವನ್ನ ನೀಡ್ತಾ ಇರ್ತಾನೆ. ಈ ಹಿನ್ನೆಲೆಯಲ್ಲಿ ಇಬ್ರು ಕೂಡ ಇವರ ರುದ್ರೇಶ್ ಕೊಲೆಗೆ ಸಾಕಷ್ಟು ಯತ್ನವನ್ನ ಕೂಡ ನಡೆಸಿರ್ತಾರೆ. ಆದ್ರೆ ಅದು ಸಫಲ ಆಗಿರೋದಿಲ್ಲ. ಕೊನೆ ಬಾರಿ ಅದು ಸಫಲ ಆಗುತ್ತೆ. ಇಬ್ಬರು ಈ ಒಂದು ಕೊಲೆಯನ್ನ ನಡೆಸಿ ಅಲ್ಲಿಂದ ಪರಾರಿಯಾಗಿರ್ತಾರೆ. ಒಟ್ಟಾರೆ 4 ಜನ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೆ. 3 ಜನ ಆರೋಪಿಗಳು ಈಗ ಏನು ಸಿಕ್ಕಿರುವಂತದ್ದು. ಇನ್ನೊಬ್ಬ ಪರಾರಿಯಾಗಿದ್ದು ಆತನ ಹುಡುಕಾಟದಲ್ಲಿ ಈಗ ಪೊಲೀಸರಿದ್ದಾರೆ.